ವೀಕ್ಷಕರೇ, ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ರಾಜಸ್ಥಾನದಲ್ಲಿ ಬ್ಯುಸಿಯಾಗಿದ್ದು, ತನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಮಗ ವಿನೀಶ್ ದರ್ಶನ್ ಜೊತೆ ಶೂಟಿಂಗ್ಗೋಸ್ಕರ ರಾಜಸ್ಥಾನ ಹೋಗಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇವತ್ತು ನಟ ದರ್ಶನ್ ಸರ್ಪ್ರೈಸಿಂಗ್ ಆಗಿ ದರ್ಶನ್ ಆಪ್ತ ನಾಗರಾಜ್ ಜೊತೆ ಕಾಣಿಸಿಕೊಂಡಿದ್ದು, ನಾಗರಾಜ್ ಮತ್ತು ದರ್ಶನ್ ಒಟ್ಟಿಗೆ ಕಾಣಿಸಿಕೊಂಡಿರುವ ಆ ಒಂದು ಫೋಟೋಗಳು ಸಾಮಾಜಿಕ ತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಆಪ್ತ ನಾಗರಾಜ್ ಅವರ ಜೊತೆಗೆ ನಟ ದರ್ಶನ್ ಮತ್ತೆ ಕಾಣಿಸಿಕೊಂಡಿದ್ದು, ನಟ ದರ್ಶನ್ ತನ್ನನ್ನ ನಂಬಿದವರನ್ನ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಇದರ ಮೂಲಕ ತೋರಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಆಪ್ತ ನಾಗರಾಜ್ ಈ ಹಿಂದೆ ದರ್ಶನ್ ಅವರ ಮ್ಯಾನೇಜರ್ ಕೂಡ ಆಗಿದ್ದು, ದರ್ಶನ್ ಅವರ ಎಲ್ಲಾ ಕೆಲಸಗಳನ್ನ ನಾಗರಾಜ್ ಅವರೇ ನೋಡಿಕೊಳ್ತಿದ್ರು. ಆದ್ರೆ ಇದೀಗ ದರ್ಶನ್ ಅವರ ಎಲ್ಲಾ ಕೆಲಸಗಳನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ದಿನಕರ್ ತೂಗುದೀಪ ಅವರು ನೋಡಿಕೊಳ್ತಿದ್ರು. ರೇಣುಕಸ್ವಾಮಿಯ ಕೊಲೆ ಕೇಸ್ ಮುಗಿಯುವವರೆಗೂ ದರ್ಶನ್ ಅವರಿಂದ ನಾಗರಾಜ್ ಅವರು ಸ್ವಲ್ಪ ದೂರ ಇರಬೇಕಾಗಿರುವ ಕಾರಣ ಇಷ್ಟು ದಿನಗಳ ಕಾಲ ಇವರಿಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ವೀಕ್ಷಕರು, ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಈ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.